ಹೈಕೋರ್ಟ್ ಸಿಬಿಐ ತನಿಖೆಗೆ ನಕಾರ ಎತ್ತಿದ್ದು ಕಾಂಗ್ರೆಸ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡುವಂತೆ ಮಾಡಿದೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ನಿರಪರಾಧಿ ಅಂತ ಕೋರ್ಟ್ ಏನು ಹೇಳಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳ ಸಂಭ್ರಮಾಚರಣೆ. ಭರ್ಜರಿ ಸ್ಟೆಪ್ಸ್, ಸತ್ಯಮೇವ ಜಯತೆ ಎಂಬ ಹರ್ಷೋದ್ಗಾರ. ಮುಡಾ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ನೀಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದ್ದೇ ತಡ. ಮೈಸೂರಿನಲ್ಲಿ ಸಿದ್ದು ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ರಾಮಸ್ವಾಮಿ ವೃತ್ತದಲ್ಲಿ ಸಿಎಂ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ. ಸತ್ಯಕ್ಕೆ ಸಂದ ಜಯ ಎಂಬ ಪೋಸ್ಟರ್ ಹಿಡಿದು ಜೈಕಾರ ಮೊಳಗಿದ್ದಾರೆ. ಮೈಸೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸಿಹಿ ಹಂಚಿದ್ದಾರೆ. ತೀರ್ಪಿನಿಂದ ಸಿಎಂ ಸಿದ್ದರಾಮಯ್ಯ ಸಂತೋಷವಾಗಿದ್ದಾರೆ ಎಂದ ಪೊನ್ನಣ್ಣ. ಸದ್ಯ ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಟೆನ್ಷನ್ ಬದಿಗೆ ಸರಿದಿದೆ. ಕಾವೇರಿ ನಿವಾಸದಲ್ಲಿ ಸಿಎಂ ಮ್ಯಾರಥಾನ್ ಸಭೆ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಹೈಕೋರ್ಟ್ ಆದೇಶ ಬರ್ತಾ ಇದ್ದಾಗೆ ಸಚಿವ ಎಂಬಿ ಪಾಟೀಲ್ ಕಾವೇರಿ ನಿವಾಸಕ್ಕೆ ದೌಡಾಯಿಸಿದ್ರು. ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿರುವ ಸಿಎಂ ಕಾನೂನು ಸಲಹೆಗಾರ ಸಿಎಂಗೆ ಸಂತೋಷವಾಗಿದೆ ಅಂತ ಹೇಳಿದ್ದಾರೆ. ನಾನು ಸಿಎಂ ಅವರಿಗೆ ಗಮನಕ್ಕೆ ತಂದೆ, ಅದಕ್ಕೆ ಬಂದೆ. ನಾನು ಬೆಳಿಗ್ಗೆ ತೀರ್ಪಿದೆ ಅಂತ ಹೇಳುವಂಥದ್ದನ್ನು ಅವ್ರ ಗಮನಕ್ಕೆ ತಂದು ತೀರ್ಪು ಆದೇಶ ಹೊರಡಿಸಿದ ನಂತರ ಅದರ ಅಂಶಗಳನ್ನು ಕೂಡ ಅವರ ಗಮನಕ್ಕೆ ತಂದಿದ್ದೀನಿ. ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ನ್ಯಾಯಾಲಯ ಅವತ್ತು ನಮ್ಮ ವಿರುದ್ಧ ಆದೇಶವನ್ನು ಕೂಡ ನಾವು ಅದನ್ನು ನ್ಯಾಯಾಲಯಕ್ಕೆ ನಾವು ತಲೆಬಾಗ್ತೀವಿ ಅಂತ ಹೇಳುವಂಥ ಮಾತು ನಮ್ಮ ಪರ ಆದೇಶ ಮಾಡಿದ್ರೆ ಇವತ್ತು ಕೂಡ ಅದೇ ಮಾತು. ಹೈಕೋರ್ಟ್ ಸಿಎಂ ನಿರಪರಾಧಿ ಅಂತ ಹೇಳಲಿಲ್ಲ ಎಂದ ವಿಜಯೇಂದ್ರ. ಬಿಎಸ್ವೈರ ತೇಜೋವಧೆ ಬಗ್ಗೆ ಗಮನ ಹರಿಸಲಿ ಎಂದ ಪೊನ್ನಣ್ಣ. ಇನ್ನು ಹೈಕೋರ್ಟ್ ತೀರ್ಪಿನ ಬಗ್ಗೆ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ರು. ಸಿಎಂ ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ ಅಂತ ಕೈಮನೆಯ ಕಾಲೆಳೆದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಪೊನ್ನಣ್ಣ, ನಿಮ್ಮ ತಂದೆಯ ತೇಜೋವಧೆ ಆಗ್ತಾ ಇದೆ, ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಲೇವಡಿ ಮಾಡಿದ್ದಾರೆ. ಸಿಬಿಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ. ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ. ಸಿದ್ದರಾಮಯ್ಯನವರು ಮೂಡ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನು ಬಂದಿದೆ, ಆರೋಪ ಮುಕ್ತರನ್ನಾಗೇನು ಹೈಕೋರ್ಟ್ ಮಾಡಿಲ್ಲ. ಸಿಬಿಐ ತನಿಖೆ ಕೊಡೋದಿಲ್ಲ ಅನ್ನುವ ತೀರ್ಪನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು. ಮತ್ತೆ ವಿಜೇಂದ್ರ ಅವ್ರಿಗೆ ತಮ್ಮದೇ ಆದಂಥ 108 ಸಮಸ್ಯೆ ಇದೆ. ಪಾಪ ಅವರು ಅದ್ರ ಕಡೆ ಗಮನ ಕೊಟ್ಟು BS ಯಡಿಯೂರಪ್ಪನವರು ಬಹುಶಃ ಭಾರತೀಯ ಜನತಾ ಪಕ್ಷನ ಕಟ್ಟಿದಂಥ ಅವ್ರನ್ನ ತೇಜೋವಧೆ ಆಗ್ತಾ ಇದೆ. ಎಲ್ಲಿ ವಿಧಾನಸಭೆ ಒಳಗಡೆ, ಮನೆ ಒಳಗಡೆ ಅವ್ರ ಬಗ್ಗೆ ಒಂದು ರೀತಿಯಾದಂಥ ಟೀಕಾಪ್ರಭಾವ ಭಾಳ ಕೇವಲವಾಗಿ ಎಲ್ಲ ನಾಯಕರು ಬಿಜೆಪಿನಲ್ಲಿ ಮಾತಾಡ್ತಾರೆ. ವಿಜೇಂದ್ರ ಗಮನ ಹರಿಸಲಿ, ಬೇರೆಯವ್ರಿಗೆ ಕೈ ಬೆರಳು ತೋರಿಸುವಾಗ 4 ಬೆರಳು ಅವ್ರ ಕಡೆ ತೋರಿಸ್ತದೆ ಅಂತ ಹೇಳಿ ಬರ್ತಿದ್ದಾರೆ. ಹೈಕೋರ್ಟ್ ತೀರ್ಪು ನಿರೀಕ್ಷಿಸಿದ್ವಿ ಎಂದ ಸಚಿವರು. ಕಾಂಗ್ರೆಸ್ ನಾಯಕರು ಹೈಕೋರ್ಟ್ ಕೊಟ್ಟ ತೀರ್ಪನ್ನ ಸ್ವಾಗತಿಸಿದ್ದಾರೆ. ಸಿಬಿಐಗೆ ತನಿಖೆ ಒಪ್ಪಿಸೋದಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ತೀರ್ಪು ನಮ್ಮ ವಿರುದ್ಧ ಬಂದ್ರು ಪರವಾಗಿ ಬಂದ್ರು ಗೌರವಿಸ್ತೀವಿ ಎಂದಿದ್ದಾರೆ. ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಒಂದು ಏಜೆನ್ಸಿ ಆಗಲೇ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದೆ. ಅದಾದ್ಮೇಲೆ ಇಡಿನೂ ಮಾಡಿದೆ. ಇನ್ನೊಂದು 3 ಏಜೆನ್ಸಿ ಹಾಕಿದ್ದಾರೆ. ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದು. ಇದರಲ್ಲಿ ಸಿಬಿಐ ಕೊಡ್ತಕ್ಕಂಥ ಅಂಶ ಏನು ಇರ್ಲಿಕ್ಕಿಲ್ಲ ಅನ್ನೋದು ಒಂದು. ಲೋಕಾಯುಕ್ತ ಸಂಸ್ಥೆಯ ಮೇಲೆ ಕೋರ್ಟು ವಿಶ್ವಾಸವನ್ನ ಇಟ್ಟು ಈ ರೀತಿ ಆದೇಶ ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳ್ಬೋದು. ರಾಜ್ಯದ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ಅವರ ವ್ಯಕ್ತಿ ಮತ್ತು ಘನತೆಯನ್ನು ಹಾಳು ಮಾಡಿ ಚಾರಿತ್ರ್ಯ ಹರಣ ಮಾಡ್ತಕ್ಕಂಥ, ಮುಖಕ್ಕೆ ಬಳಸ್ತಕ್ಕಂಥ ರಾಜಕೀಯ ಉದ್ದೇಶಗಳನ್ನು ವಿರೋಧ ಮಾಡ್ತಾರೆ. ಕಾನೂನನ್ನು ಗೌರವಿಸ್ತೀವಿ. ಸತ್ಯಮೇವ ಜಯತೆ ಎಂದ ಈಶ್ವರ್ ಖಂಡ್ರೆ. ನಾವು ಮೊದಲಿನಿಂದ ಹೇಳಿದ್ದೇವೆ, ಅವರು ಯಾವುದೇ ರೀತಿಯ ಈ ಪ್ರಕರಣದಲ್ಲಿ ಅವರ ಪಾತ್ರ ಇಲ್ಲ ಅಂತ ಹೇಳಿ. ಅದು ಇವತ್ತು ಸಾಬೀತಾಗಿದೆ. ಉಚ್ಚ ನ್ಯಾಯಾಲಯದ ತೀರ್ಪನ್ನು ನಾನು ಸ್ವಾಗತ ಮಾಡ್ತೇನೆ. ಸತ್ಯಮೇವ ಜಯತೆ. ನಮಗೆ ವಿಶ್ವಾಸ ಇದೆ, ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮೂಡಾ ವಿಚಾರದಲ್ಲಿ ಯಾವುದೇ ತಪ್ಪನ್ನ ಮಾಡಿಲ್ಲ. ನಮ್ಮ ಸರ್ಕಾರಕ್ಕೆ ಕಪ್ಪು ಮಸಿ ಬಳಿತಕ್ಕಂಥದ್ದಕ್ಕೆ ಹಾಗೂ ಸಿಬಿಐಯನ್ನು ಬಳಸಿಕೊಂಡು ಸರ್ಕಾರದ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ಇರ್ಬೋದು, ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಒಂದು ಮಾಡಿದಂಥ ಒಂದು ಹುನ್ನಾರ. ಇನ್ನು ಸಿಬಿಐ ತನಿಖೆಯ ಬಾಯಿಂದ ಸಿಎಂ ಸಿದ್ದರಾಮಯ್ಯ ಬಚಾವಾಗಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಸಂಭ್ರಮ ಗರಿಗೆದರಿದ್ರೆ ಕೇಸರಿ ಪಡೆ ಇದು ಕ್ಲೀನ್ ಚಿಟ್ ಅಲ್ಲ ಅಂತ ಕಾಲೆಳಿತಾ ಇದೆ. ಬ್ಯೂರೋ ರಿಪೋರ್ಟ್ TV9.